ಕೈಪಡೆ ನಾಯಕತ್ವದಲ್ಲಿ ಇದೀಗ ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕೈಪಡೆ ನಾಯಕತ್ವ ಬದಲಾವಣೆಗೆ ಮೇಜರ್ ಟ್ವಿಸ್ಟ್. ಡಿಕೆಶಿ ಅಲ್ಲ, ಮತ್ತೊಬ್ಬ ಪ್ರಭಾವಿ ನಾಯಕರಿಗೆ ಅಧಿಕಾರ ಸಿಗುತ್ತಾ? ಕೈಪಡೆ ನಾಯಕತ್ವ ಬದಲಾವಣೆಯಲ್ಲಿ ಮೇಜರ್ ಟ್ವಿಸ್ಟ್. ಡಿಕೆ ಶಿವಕುಮಾರ್ ಅಲ್ಲ, ಮತ್ತೊಬ್ಬ ಪ್ರಭಾವಿ ನಾಯಕರಿಗೆ ಅಧಿಕಾರ ಸಿಗುತ್ತಾ? ಈ ಹಿಂದೆ ಜಸ್ಟ್ ಮಿಸ್ ಆಗಿತ್ತು ಮುಖ್ಯಮಂತ್ರಿ ಸ್ಥಾನ. 2026ರಲ್ಲಿ ದಲಿತ ನಾಯಕನಿಗೆ ಒಲಿಯುತ್ತಾ ಗಿಫ್ಟ್. ಗೃಹ ಸಚಿವ ಜಿ ಪರಮೇಶ್ವರ್ಗೆ ಸಿಗಲಿದೆಯಾ ಪದೋನ್ನತಿ? ಸಚಿವ ಜಿ ಪರಮೇಶ್ವರ್ಗೆ ಲಕ್ಕಿ ಇಯರ್ ಆಗುತ್ತಾ 2026? ನಾಯಕತ್ವ ಬದಲಾವಣೆಗೆ ಇದೀಗ ಮೇಜರ್ ಟ್ವಿಸ್ಟ್. ಡಿಕೆ ಶಿವಕುಮಾರ್ ಅಲ್ಲ, ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒಲಿಯುತ್ತಾ ಈ ಭಾಗ್ಯ ಅನ್ನುವಂಥದ್ದು. ಈ ಹಿಂದೆ ಕೂಡ ಜಸ್ಟ್ ಮಿಸ್ ಆಗಿತ್ತು ಮುಖ್ಯಮಂತ್ರಿ ಸ್ಥಾನ. 2026ರಲ್ಲಿ ದಲಿತ ನಾಯಕನಿಗೆ ಒಲಿಯುತ್ತಾ ಗಿಫ್ಟ್. ಗೃಹ ಸಚಿವ ಜಿ ಪರಮೇಶ್ವರ್ಗೆ ಸಿಗಲಿದೆಯಾ ಪದೋನ್ನತಿ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದ್ದಾವೆ. ಸಚಿವ ಜಿ ಪರಮೇಶ್ವರ್ಗೆ ಇಯರ್ ಆಗುತ್ತಾ, ಲಕ್ಕಿ ಇಯರ್ ಆಗುತ್ತಾ 2026 ಅನ್ನುವಂಥದ್ದು. ಈಗಾಗಲೇ ನಾಯಕತ್ವ ಬದಲಾವಣೆಗೆ ಅಂದ್ರೆ ಕುರ್ಚಿ ಕಾದಾಟದಲ್ಲಿ ಡಿಸಿಎಂ ಮತ್ತು ಡಿಸಿಎಂ ನಡುವೆ ಒಂದು ಹೆಚ್ಚಿನ ಒಂದು ಗುದ್ದಾಟ, ಒಂದು ಕಾದಾಟ ನಡೆದಿದೆ ಅಂತ ಹೇಳ್ಬೋದು. ಅದರ ನಡುವೆ ಇಬ್ಬರ ನಡುವೆ ಮೂರನೆಯವರಿಗೆ ಲಾಭ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ದಲಿತ ನಾಯಕ ಆಗ್ಬೋದು, ದಲಿತ ನಾಯಕ ಇರಲಿ ಅನ್ನುವಂಥ ಕೂಗು ಕೂಡ ಕೆಲವೊಂದೆಡೆ ಕೇಳಿ ಬರ್ತಾ ಇದೆ. ಹೀಗಾಗಿ ಇಬ್ಬರ ನಡುವೆ ಮೂರನೆಯವರಿಗೆ ಲಾಭ ಅನ್ನೋ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒಲಿಯುತ್ತಾ ಲಾಭ. ಯಾಕಂದ್ರೆ ಕೊನೆಯ ಸಾರಿ ಕೂಡ ಒಂದು ಲಾಸ್ಟ್ ಟೈಮ್ ಕೂಡ ಜಸ್ಟ್ ಮಿಸ್ ಆಗಿತ್ತು ಇವರ ಒಂದು ಸ್ಥಾನ. ಯಾಕಂದ್ರೆ ಅದರ ಒಂದು ರೀತಿಯಾದಂಥ ಡಿಕೆ ಇವರು ಯಾರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದರ ಕುರಿತಾಗಿ ಒಂದು ಏನಾದರೂ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು ಅಂತ ಅಂದ್ರೆ ಒಂದು ಸಿಎಂ ಬೆಂಬಲಿಗರಾಗಿರ್ಬೋದು ಮತ್ತೆ